ಹಬ್ಬ ಪಾತ್ರೆ ಗಿತ್ರೆ ಎಲ್ಲ ತೊಳೆದ್ಬಿಟ್ಟು ಅತ್ಲಾಗೆ ಗುಬ್ರಾಕಿದ್ದಾಯ್ತು. ಇನ್ನೇನಿದ್ರು ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಹಂಗೆ ನೀ ಸಾರಿಸ್ಬಿಡ್ಬೇಕು. ಇಷ್ಟು ಮಾಡಿದ್ರೆ ನೀ ಆಗೋದು ಅಲ್ಲ. ನಮ್ಮ ಮನೆ ಒಲಿಗ್ಲಾಗೆ ಅಡುಗೆ ಮಾಡಬೇಕು. ಇಲ್ಲಿ ನೋಡು, ಈ ಸಾವುಕಾರು ಮನೆಯಾಗೆ ಅಂತ ಹೇಳ್ಬಿಟ್ಟು ಸ್ಟೌವು ಸಿಲಿಂಡ್ರು ಎಲ್ಲ ಮಾಡ್ಗವ್ರಿ. ಅಯ್ಯ ನೆಂಟಿಗೆ ಬುದ್ಧಿನೇ ಇಲ್ಲ. ನಾನಾಗಿದ್ರೆ ರಾಣಿ ಮಹಾರಾಣಿ ಥರ ಇದ್ಬಿಡ್ತಿದ್ದೆ ಈ ಮನೆಯಾಗೆ. ಆದರೆ ಅವಳಿಗೆ ಏನು ದೊಡ್ಡ ರೋಗ ಬಂದಿತ್ತು. ಹೋಗಿದ್ದೆ ಒಳ್ಳೇದಾಯ್ತು ಬಿಡು, ಇಲ್ಲಾಂದಿದ್ರೆ ನಾನೇನಕ್ಕೆ ಈ ಮನೆಗೆ ಬರೋಕ್ಕಾಯ್ತಿತ್ತೇಳು. ಎಂಥ ಸಂದಕೈತೆ, 3 ಹೊತ್ತು ಫ್ರೀಯಾಗಿ ಊಟ ಬೀಳ್ತದೆ, ಸಂಬಳನೂ ಸಿಗ್ತದೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಹೆಂಗೋ ಅತ್ಲಾಗೆ ನೆಮ್ಮದಿ ಇರ್ಬೋದು. ಇಲ್ಲೂ ತಣ್ಣಗಿರ್ಬೋದು. ಇಲ್ಲಿ ಹೊಲ್ದಾಗ ಹೋಗ್ಬಿಟ್ಟು ಕೂಲಿ ನಾಲಿ ಮಾಡೋ ಅಂಥದ್ದು ಏನಿರಲ್ಲ. ಹೆಂಗನ ಮಾಡಿ ಈ ಸಾವುಕಾರ ಥರನೇ ನಮ್ಮೂರಿಗೆ ನಾನು ಸಾವುಕಾತಿ ಆಗಬೇಕಲ್ಲ. ಈಗಪ್ಪ ಏನು ಮಾಡ್ತಾನೆ ಅಂತ ನೋಡ್ಕೊಬಿಟ್ಟು ನಾನು ಆದಷ್ಟು ಬೇಗ ಸಾವುಕಾತಿ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲು ಈ ಸಾವುಕಾರು ಏನು ಮಾಡ್ತಾವ್ರೋ ನೋಡೋಣ ಇರು. ಈ ತಿಂಗಳು ದುಡ್ಡು ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ. ಸ್ವಲ್ಪ ಜಾಸ್ತಿನೇ ಇರಬೇಕಿತ್ತು, ಯಾಕೋ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ. ಏಯ್ ಏನೆಲ್ಲ ಮಾಡ್ತಿದ್ಯಾ ಅಲ್ಲಿ? ಬಾರ್ಲಾ ಇಲ್ಲಿ. ಸಾವುಕಾರ್ರೆ, ಏನ್ಲಾ ಈಗಿತ್ತ ಬೆಳೆ ದುಡ್ಡು ಹಂಗೇನಿಯ ಬಡ್ಡಿ ದುಡ್ಡು ಎಲ್ಲನೂ ಬಂತಾನೆ. ಆದ್ರೂ ಯಾಕೋ ಲೆಕ್ಕಾಚಾರ ತಪ್ಪಾಗೈತಲ್ಲ. ಆ ಲೆಕ್ಕಾಚಾರ ಎಲ್ಲೋದ? ನನ್ನ ಮಗನ ಕರಿ ಮೊದಲು ಲೆಕ್ಕ ಹಾಕ್ಬೇಕಲ್ಲ. ಎತ್ಲಿಂದ ಲೆಕ್ಕ ಹಾಕಿದ್ರು ಹೊಸಿ ಕಮ್ಮಿ ಬತ್ತಾಯ್ತಲ್ಲ ದುಡ್ಡು. ಯಾಕೆ ಅಂತನೇ ಗೊತ್ತಾಯ್ತಿಲ್ಲ. ಪ್ರತಿ ತಿಂಗಳು ನಂದು ಎಷ್ಟು ಬರ್ಬೇಕಿತ್ತಲ್ಲ, ಬಡ್ಡಿ ಗಿಡ್ಡಿ ಎಲ್ಲನೂ ಸೇರ್ಬಿಟ್ಟು ಎಷ್ಟು ಬರ್ಬೇಕಿತ್ತು. ಈಗಿತ ಭಾಳ ಅಂದರೆ ಭಾಳ ಕಮ್ಮಿ ಆಗ್ಬಿಟ್ಟೈತೆ ಕಣ, ಭಾಳ ಕಮ್ಮಿ ಆಗ್ಬಿಟ್ಟೈತೆ. ನನಗಂತೂ ಸಹಿಸಕ್ಕಾಯ್ತಿಲ್ಲ ನೋಡು. ನನ್ನ ವ್ಯವಹಾರ ಅಂದರೆ ವ್ಯವಹಾರ. ಯಾ ಪಾಟಿ ದುಡ್ಡೈತೆ ಸಾವುಕಾರ ಹತ್ರ. ರಾಮ ಶಿವ, ನಾನು ಈಸೊಂದು ದುಡ್ಡನ್ನ ಕಂಡೇ ಇರಲಿಲ್ವಲ್ಲ. ಈ ಪಾಟಿ ದುಡ್ಡ, ಅಯ್ಯೋ ದೇವ್ರೆ, ಇಂಥ ಗಂಡನ ಬಿಟ್ಬಿಟ್ಟದು ಹೆಂಗಪ್ಪ ಓದ್ಲು ಎಂಡ್ರು. ಅಯ್ಯೋ 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 ಅಯ್ಯೋ, ಸೂಟ್ ಕೇಸ್ ತುಂಬ ದುಡ್ಡೆ, ಸೂಟ್ ಕೇಸ್ ತುಂಬ ದುಡ್ಡೆ ನೆನೆ ಆಯ್ತಲ್ಲ. ಏನಪ್ಪ, ಅಯ್ಯೋ ನನ್ನ ಕಣ್ಣೆ ಬೀಳ್ತೈತೆ. ಸಾವುಕಾರ ನಿಮ್ಗೆ ನೆನಪಿಲ್ವಾ? ಸ್ವಲ್ಪ ದುಡ್ಡನ್ನ ಎಲ್ಲ ಒಡವೆಗೆ ಹಾಕುದ್ರಲ್ಲ ನೀವು. ಈ ಒಡವೆನ ನೋಡಿ, ಈ ಬಾಕ್ಸ್ ಎಲ್ಲ ಐತೆ. ಓ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ನೋಡು. ಒಡವೆ ಬಾಕ್ಸ್ ಅಲ್ಲೇ ಐತಾ? ಸರಿ ಸರಿ, ನಾನು ತೆಗೆದ್ಬಿಟ್ಟು ನೋಡ್ತೀನಿ ಬಿಡು. ನನಗೆ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿತ್ತು, ಮರ್ತೋಗ್ಬಿಟ್ಟಿದ್ನಲ್ಲ ನಾನು. ಎತ್ತೊಂಟೋಗ್ಬಿಡ್ತಪ್ಪ ದುಡ್ಡು ಅಂತ ಹೇಳ್ಬಿಟ್ಟು ಭಾಳ ಟೆನ್ಷನ್ ಆಗ್ಬಿಟ್ಟಿತ್ತು. ಹೆಂಗೋ ಅತ್ಲಾಗೆ ಒಡವೆ ಮೇಲೆ ಹಾಕಿರೋದು ನೆನಪು ಮಾಡಿದ್ದಕ್ಕೆ ಒಳ್ಳೆ ಕೆಲಸ ಏನಿಯ ಮಾಡ್ಬಿಟ್ಟೆ. ಈ ತಿಂಗಳು ಸಂಪಾದನೆ ಸರಿಯಾಗಿ ಐತೆ ನೋಡ್ಲಾ. ಈಗಿತ ಇನ್ನೂ ಬಡ್ಡಿ ಎಲ್ಲನೂ ಬಡ್ಡಿ ಕೊಡೋರು ಶಾನೆ ಕೊಟ್ಬಿಟ್ಟು ಸಂದಾಗ ಬಡ್ಡಿ ವಸೂಲಿ ಮಾಡ್ಬಿಡ್ಬೇಕು. ನಾನು ಈಗಲೇ ಹೇಳಿದ್ದೀನಿ ನಿಮಗೆ. ಏನು ತಿಂಗಳ ಆದಾಯನಾ? ಅಯ್ಯೋ 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 ಅಯ್ಯೋ, ಯಾ ಪಾಟಿ ಕಂತು ನೋಟ್ ಐತೆ, ಯಾ ಪಾಟಿ ಐತೆ. ಅಯ್ಯೋ, ನನಗೆ ಯಾಕೆ ಒಯ್ಯ ಕಣ್ಣಿಗೆ ಬೀಳಲಿಲ್ವಲ್ಲ. ಹೋಗಿ 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 ನನ್ನ ಗಂಡನ ಮದುವೆ ಮಾಡ್ಕೊಂಬಿಟ್ಟು ನರ್ಕ ನೋಡ್ತಾ ಇದ್ದೀನಿ. ಕೂಲಿನಲ್ಲಿ ಮಾಡ್ಕೊಂಡು ತಿನ್ನಂತ ಗತಿ ಬಂದೈತೆ. ಈ ಅಪ್ಪನ ಹತ್ರ ಈ ಪಾಟಿ ದುಡ್ಡು ಒಡವೆ ಅಂದರೆ ಅದ್ರ ತುಂಬಾ ಇರೋದು ಒಡವೆ ಅಂತ ಅನ್ನಿಸ್ತದೆ. ಅಯ್ಯೋ ದೇವ್ರೇ, ಇನ್ನೇನು ಹಬ್ಬ ಬಂತು ಸಾವುಕಾರೆ, ಇನ್ನೆಲ್ಲಾನು ಬಡ್ಡಿಗಿಸ್ಕೊಂಡು ಹೋಗಕ್ಕೆ ಜಾಸ್ತಿ ಜನ ಬಂದೇ ಬರ್ತಾರೆ. ಈ ಸಲ ಸ್ವಲ್ಪ ಬಡ್ಡಿನ ಜಾಸ್ತಿ ಮಾಡಿ, ಆಮೇಲೆ ನೋಡಿ ಎಲ್ಲಾನು ನಿಮ್ದು ದುಡ್ಡು ಇನ್ನೂ ಮುಂದಿನ ತಿಂಗಳು ಜಾಸ್ತಿನೇ ಲಾಭ ಬರ್ತೈತೆ. ಹಾ ಹಾ, ಖಂಡಿತ ಖಂಡಿತ. ನೋಡು, ಇದು ಅಮೌಂಟ್ ಎಲ್ಲ ತಗೊಂಡೋಗ್ಬಿಟ್ಟು ಒಳಗಡೆ ಇಟ್ಬಿಡು. ಆ ಲೆಕ್ಕಾಚಾರಂಗೆ ಹೇಳಿ ಲೆಕ್ಕ ಮಾಡಿಸ್ಬಿಟ್ಟು ಆ ಕೀ ತಗೊಂಡ್ಬಿಟ್ಟು ನನ್ನ ಕೈಯಾಗೇ ಕೊಡೋಕೆ ಕೇಳು, ಸರಿನಾ? ಆ ಬೀಗುದ್ ಕೀನ ನಾಳೆ ತಗೊಂಡೋಗ್ಬಿಟ್ಟು ನಾನೆಲ್ಲ ಅತ್ಲಾಗ ಬ್ಯಾಂಕ್ ಕೊಟ್ಬಿಡ್ತೀನಿ. ಮನೆಗಿದ್ದಷ್ಟು ನಮ್ಗೇನೇ ಅಪಾಯ. ಸರಿ ಸರಿ ಆಯ್ತು, ಬೇಗ ತಗೊಂಡೋಗು. ಬಂದ್ಬಿಟ್ಟು ಈ ಒಡವೆ ಬಾಕ್ಸ್ ತಗೊಂಡೋಗ್ಬಿಡ್ಲಾ ಬೇಗ. ಸಾವುಕಾರೆ ಬಂದೆ. ಅಯ್ಯೋ 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 ಅಯ್ಯೋ, ಅದ್ರ ತುಂಬ ಒಡವೆ ಇರ್ಬೋದಾ? ಅದ್ರಾಗ ಏನು ಒಡವೆ ಇರ್ಬೋದು? ನನಗಂತೂ ತಡ್ಕೊಳಕ್ಕಾಯ್ತಿಲ್ವಲ್ಲ. ನನಗಂತೂ ನೋಡಬೇಕು ಅನ್ನಿಸ್ತೈತಲ್ಲ. ಈ ಸಾವುಕಾರ ಹೆಂಗನ ಮಾಡೋದ್ರಾಗ ಏನೈತೆ ಅಂತ ನೋಡಬೇಕು. ಅದ್ರಾಗೆಲ್ಲೋ ಒಡವೆನೇ ಇರೋದು, ಶಾನೆ ಒಡವೆ ಇರ್ತದೆ. ಓ ಶಾರದಾ, ನೀನೇನಿಲ್ಲಿ? ಬಾಬಾ, ಅದು ಸಾರಿಸ್ಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಡುಗೆ ಕೆಲಸ ಎಲ್ಲನೂ ಮುಗಿತು ಸಾವುಕಾರೆ. ಅದಕ್ಕೆ ನೀನು ಹೊಸಿ ಕ್ಲೀನ್ ಮಾಡ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲ ಎಲ್ಲನೂ ನೀವೇನೋ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಹೊಸಿ ದೂರನೇ ನಿಂತ್ಕೊಬಿಟ್ಟೆ. ನಿಮ್ದೆಲ್ಲ ಯಾಕೆ ಉಳಿಸ್ಕೋಬೇಕು ಅಂತ. ಅಯ್ಯೋ, ಆ ಥರ ಏನಿಲ್ವಲ್ಲ, ನಮ್ದೆಲ್ಲ ವ್ಯವಹಾರ ಇದ್ದಿದ್ದೇನೆ. ನೀನು ಆರಾಮಾಗೆಲ್ಲ ಕಸ ಗುಡಿಸ್ಬಿಟ್ಟು ಸಾರಿಸ್ಕೊಂಬಿಟ್ಟು ಹೋಗು. ಸಾವುಕಾರ್ರೆ, ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಮುದ್ದೆ ಹಂಗೇನೇನಿಯ ಬಸ್ಸಾರು ಎಲ್ಲ ಮಾಡಿದ್ದೀನಿ ನೋಡಿ. ನೀವು ಹೆಂಗೆ ಸ್ವರ್ಗಿ ಹೋಗ್ಬಿಟ್ಟಿದ್ದೀರಾ. ಅಯ್ಯೋ, ಹೊಸಿ ತಿಂದ್ಬಿಟ್ಟು ಚೆನ್ನಾಗಿ ಬಲಿಷ್ಠರಾಗಿ ನೀವೂನು. ನೀವು ಹಿಂಗಿರೋದು ನನ್ನ ಕೈ ನೋಡೋಕ್ಕೆ ಆಯ್ತಿಲ್ಲ. ಹಬ್ಬ, ಇಷ್ಟು ದಿನ ಯಾರಿದ್ರು ಕೆಂಪಿ ನನಗೆ ಮಾಡೋಕ್ಕೆ. ನಾನು ಏನ್ರ ನನ್ನ ಮೇಲೆ ಮುನಿಸ್ಕೊಂಡು ಹೋಗಿ 6 ತಿಂಗಳು ಆಯಿತು, ವಾಪಸ್ ಬರಲೇ ಇಲ್ಲ ಅವಳಂತೂ. ನಾನೇನು ಕಮ್ಮಿ ಅಂತ ಕರ್ಕೊಂಡು ಬರೋಕ್ಕೂ ಹೋಗಲಿಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ? ಇರೋ ಊಟನೇ ತಿನ್ಕೊಂಡು ಹೆಂಗೋ ಅತ್ಲಾಗ ಹೋಯ್ತಾ ಇದ್ದೆ. ಹೆಂಗೋ ಇವಾಗ ನಿನ್ನ ಕೈ ರುಚಿ ಭಾಳ ಸಂದಕೈತೆ ಬಿಡು. ನಂಗೆ ಭಾಳ ಇಷ್ಟ ಆಯಿತು ನಿನ್ನ ಕೈ ರುಚಿ. ದಿನವೇ ಒಳ್ಳೊಳ್ಳೆ ಕೈ ರುಚಿ ನೀನು ಮಾಡ್ತೀನಿ ಬಿಡಿ, ತಿನ್ನಿವ್ರಂತೆ. ಅದು ಸರಿ, ಅದೇನು ಸಾವುಕಾರೆ, ಇದೇನು ಡಬ್ಬ? ಓ, ಈ ಡಬ್ಬದ ಬಗ್ಗೆ ಹೇಳ್ತಾ ಇದೆಯಾ? ಜಾಸ್ತಿ ದುಡ್ಡು ಇಕ್ಕೊಂಬಾರ್ದು, ಸ್ವಲ್ಪ ಒಡವೆನೂ ಇಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 6 ತಿಂಗಳಿಗೆ ಒಂದ್ಸಲ ಸ್ವಲ್ಪ ಒಡವೆ ಇರಲಿ ಅಂತ ಹೇಳ್ಬಿಟ್ಟು ನಾನೇನಿಯ ತೆಗೆದುಬಿಟ್ಟು ದುಡ್ಡನ್ನ ಒಡವೆಗೆ ಹಾಕ್ಬಿಡ್ತೀನಿ. ಈಗ ಸ್ವಲ್ಪ ದುಡ್ಡೆಲ್ಲ ಬ್ಯಾಂಕು ಇಕ್ಬಿಡ್ಬೋದು, ಇನ್ನು ಸ್ವಲ್ಪ ದುಡ್ಡೆಲ್ಲ ಒಡವೆಗೆ ಹಾಕ್ಬಿಡೋದು. ಏನೋ ಕಷ್ಟ ಅಂತ ಬೇಕಾದರೆ ಮಾರ್ಕೊಳ್ಳೋದು ಒಡವೆನೇ. ಒಡವೆ ಮೇಲೆ ಇದ್ರೆ ಏನೂ ತೊಂದರೆ ಆಗಲ್ಲ ಅಲ್ವಾ? ಅದಕ್ಕೆ ಈ ಸಲ 6 ತಿಂಗಳು ಆಗಿತ್ತೇನೋ, ಅದಕ್ಕೆ ನಮ್ಮ ಲೆಕ್ಕಾಚಾರ ಹೋಗ್ಬಿಟ್ಟು ಎಲ್ಲನೂ ಒಡವೆ ಮೇಲೆ ಹಾಕು ಅಂತ ಹೇಳ್ದ. ಎಲ್ಲ ಒಡವೆ ಮೇಲೆ ಹಾಕ್ಬಿಟ್ಟಿದ್ದೀವತ್ತ.
ಅಯ್ಯೋ ಅಯ್ಯೋ ಸಾವುಕಾರೆ, ಅಂದ್ರೆ ಈ ಡಬ್ಬು ತುಂಬನೂ ಒಡವೆ ನೆನಿ ಐತೆ ಅನ್ನಿ. ಹಾ, ಒಡವೆ ನೆನಿಯ ಇರೋದು. ಈ ತರ ಮಾಡಿಸ್ಕೊಂಡ್ಬಿಟ್ಟು ಬಂದವ್ರಿಕಿತ. ಸಾವುಕಾರೆ, ನೀವು ಹಿಂಗೆಲ್ಲನೂ ಕೆಲಸದವ್ರ ಮುಂದೆ ಎಲ್ಲನೂ ಹಿಂಗೆ ತೋರಿಸ್ತಿರಲ್ಲ, ಏನು ತೊಂದರೆ ಆಗಕ್ಕಿಲ್ವಾ? ಯಾರನ್ನ ಒತ್ಕೊಂಡೋದ್ರೆ ಏನು ಮಾಡ್ತೀರಾ? ನಾನು ನನ್ನ ರೂಮ್ ಒಳಗಡಿಕೆ ಯಾರನ್ನೂ ಕರ್ಕೊಳಕ್ಕಿಲ್ಲ. ನನ್ನ ರೂಮಾಗ ನಾನು ನನ್ನ ಹೆಂಡತಿ ಇಬ್ಬರೇ ಹೋಗೋಕ್ಕೆ ಅವಕಾಶ ಇರೋದು. ನನ್ನ ರೂಮ್ ಒಳಗಡಿಕೆ ಯಾರು ಹೋಗೋಕ್ಕಿಲ್ಲ ಅಂದಮೇಲೆ ಒಡವೆ ಹೆಂಗೆ ತಗೊಳಕಾಯ್ತದೆ? ಅದು ಭಾಳ ನೆನೆಯ ಫುಲ್ಲು ಇದ್ರ ಇಕ್ಕಿದೀವಿ, ಯಾರು ಗೊತ್ತಾಗ್ದಿದ್ದಂಗೆ ಮಡಗಿದೀವಿ, ಅಲ್ಲೆಲ್ಲ ಗೊತ್ತಾಗಕ್ಕಿಲ್ಲ. ಈಗ ನಮ್ಮ ಲೆಕ್ಕಾಚಾರ ಬೇರೆ ಕಬೋರ್ಡಾಗ ದುಡ್ಡಿಕ್ತಾನೆ, ನಾನು ಅದನ್ನ ತಗೊಂಡೋಗ್ಬಿಟ್ಟು ನನ್ನ ರೂಮಾಗಿರೋ ಕಬೋರ್ಡಾಗ ಇಕ್ಕೊಳ್ಳೋಷ್ಟೊತ್ತಿಗೆ ಅದ್ರಾಗ ಎಲ್ಲನೂ ಅಷ್ಟು ಸುಲಭವಾಗಿ ಹುಡ್ಕಕ್ಕೂ ಆಗಲ್ಲ, ಅಷ್ಟು ಸುಲಭವಾಗಿ ಕದಿಯೋಕ್ಕೂ ಆಗಲ್ಲ. ಅದಕ್ಕೆ ನೀನು ರಾಜ ರೋಷವಾಗಿ ಹೇಳ್ತೀನಿ ನನ್ನ ಹತ್ರ ದುಡ್ಡಿರೋದನ್ನ. ಸಾವುಕಾರೆ, ಒಡವೆ ಬಾಕ್ಸ್ ಕೊಡಿ. ಹಾ, ತಗೊಂಡೋಗ್ಬಿಟ್ಟು ಅಲ್ಲಿ ಇಕ್ಬಿಡಪ್ಪ. ಸರಿ ಸಾವುಕಾರೆ, ಆಯ್ತು. ಹುಷಾರ್ ಕಣ್ಲಾ, ಹುಷಾರು. ಅಂದ್ರೆ ಸಾವುಕಾರೆ, ಇವಾಗ ನೀವು ಇವ್ರು ತಗೊಂಡೋಗ್ಬಿಟ್ಟು ಒಡವೆ ಇಕ್ತಾರಲ್ಲ, ಅಲ್ಲಿ ನಿಮ್ಮ ಒಡವೆ ಇರಕ್ಕಿಲ್ವಾ? ಹೇಳಿದ್ನಲ್ಲ, ಅಲ್ಲೆಲ್ಲ ಇಟ್ಕೊಳಕ್ಕಿಲ್ಲ. ನಮ್ದೆಲ್ಲ ಸೀಕ್ರೆಟ್ ಜಾಗಗಳು ಭಾಳ ವೇಲ್ ಮಾಡಿಕತ್ತೀವಿ. ಸರಿ ಹೋಗ್ಬಿಟ್ಟು ಊಟಕ್ಕೆ ತಗೊಬಿಟ್ಟು ಬಾ ಹೋಗು. ಹಾ ಸರಿ ಸಾವುಕಾರೆ, ಕುಂತ್ಕೊಳ್ಳಿ, ತಗೊಬತ್ತೀನಿ. ಅಯ್ಯೋ ದೇವ್ರೇ, ನಮಗೆ ಜಾಸ್ತಿ ಬೇಡ, ಈ ಅಪ್ಪಂದೊಂದು ತಿಂಗಳು ದುಡ್ಡು ಹೊಡೆದ್ಬಿಟ್ರೆ ಸಾಕಲ್ಲ, ನಾನು ಸಾವುಕಾತಿ ಆಗ್ಬಿಡ್ತೀನಿ. ಆದರೆ ಸಾವುಕಾತಿ ಆಗೋದು ಅಂದರೆ ನಾನೊಂದು ಲಕ್ಷ ದುಡ್ಡು ಮಾಡಿಕೊಳ್ಳೋದು ಅಂದ್ಕೊಂಡಿದ್ದೆ. ಸಾವುಕಾರ ಅಂತಂದರೆ ಎಷ್ಟೊಂದು ದುಡ್ಡೆಲ್ಲ ನನಗೆ ಮಾಡಿಕೋಬೇಕಾ? ಅಯ್ಯೋ, ಹೆಂಗೆ ಈ ದುಡ್ಡೆಲ್ಲ ನಾನು ಎತ್ಕೊಳ್ಳೋದು? ಆದಷ್ಟು ಬೇಗ ಇದ್ದಕ್ಕಿದ್ದಂಗೆ ಸಾವುಕಾತಿ ಆಗೋಗ್ಬಿಡ್ಬೇಕು ಅಂತಂದರೆ ಈ ಅಪ್ಪನ ದುಡ್ಡನ್ನ ಹೊಡ್ಕೊಬಿಡ್ಬೇಕು. ಇಲ್ಲ ಅಂತಂದರೆ ನಾನು ಹಿಂಗೆಲ್ಲ 5-5 ಸಾವಿರಕ್ಕೆಲ್ಲ ದುಡ್ಕೊಂಡು ಕುಂತ್ಕೊಂಡ್ರೆ ಸಾಯ ಗಂಟೆ ದುಡಿದ್ರೆ ನಾನು ಸಾವುಕಾತಿ ಆಗೋಕ್ಕಿಲ್ಲ. ಏನಾರ ಒಂದು ಮಾಡಬೇಕು. ತಗೊಳ್ಳಿ ಸಾವುಕಾರೆ, ಬಿಸಿ ಬಿಸಿ ಮುದ್ದೆ ಸಾರು. ಆಹಾ ಶಾರದಾ, ಭಾಳ ದಿನ ಹೋಗ್ಬಿಟ್ಟಿತ್ತು ಇಂಥ ಊಟ ಮಾಡ್ಬಿಟ್ಟು. ಒಳ್ಳೆ ಚಂದಕ್ಕೆ ಮಾಡ್ಕೊಂಬಿಟ್ಟು ಬಂದಿದ್ಯಾ ಮುದ್ದೆ ಸಾರ. ಅಯ್ಯೋ ತಿನ್ನಿ ಸಾವುಕಾರೆ, ನನಗಂತೂ ನಿಮ್ಮಂಥ ಗಂಡ ಸಿಕ್ಬಿಟ್ಟಿದ್ರೆ ನಾನಂತೂ ದಿನ ಹೆಂಗೆ ಬೇಕಾದ್ರು ಮಾಡಾಕ್ಬಿಡ್ತಿದ್ದೆ. ನನ್ನ ಗಂಡ ಅವನಿ 10 ರೂಪಾಯಿ ದುಡಿಯೋಕೆ ಯೋಗ್ಯತೆ ಇಲ್ಲ ನನ್ನ ಮಗ. ನನ್ನ ಮಗಂಗೆ ಒಂದೊತ್ತು ಕೂಳ್ಗಿದ್ರೆ ಇನ್ನೊಂದೊತ್ತು ಕೂಳ್ಗಿರಕ್ಕಿಲ್ಲ. ಮನೆಗೆ ಎಲ್ಲ ಸಾಮಾನುಗಳು ಇದ್ರೆ ಹೆಂಗಸ್ರು ಹೆಂಗೆ ಬೇಕಾದ್ರೂ ಅಡುಗೆ ಮಾಡಾಕ್ಬಿಡ್ತಾರೆ. ಈ ಗಂಡಂದ್ರು ತಂದಾಕ್ಬೇಕಲ್ಲ, ತಂದಾಕಿಲ್ವಲ್ಲ, ಅದಕ್ಕೆ ನಮ್ಮ ಕೈಲೂ ಮಾಡೋಕ್ಕಾಗಕ್ಕಿಲ್ಲ. ಹೌದಾ? ನೀನು ಗಂಡನು ಮತ್ತೆ ಇಲ್ಲಿಗೆ ಏನಿಯ ಕೆಲಸ ಕರ್ಕೊಂಬ, ಇಲ್ಲೇ ಏನಿಯ ಕೆಲಸ ಕೊಟ್ಬಿಡ್ತೀನಿ. ಆರಾಮಾಗಿ ಇಬ್ರು ಕೆಲಸ ಮಾಡಿ ಚೆನ್ನಾಗಿ ದುಡಿರಿ, ಚೆನ್ನಾಗಿ ತಿನ್ನಿರಿ, ಏನು ತೊಂದರೆ ಇರೋಕ್ಕಿಲ್ಲ ಅಲ್ವಾ? ಅಯ್ಯೋ ಬ್ಯಾಡ ಸಾವುಕಾರೆ, ನನ್ನ ಗಂಡ ಒಂಥರ ಬುಡಿ, ನಿಮಗೆ ಗೊತ್ತಾಗಕ್ಕಿಲ್ಲ, ಒಂಥರ ನನ್ನ ಗಂಡ. ಅವ್ನ ಮಾತು ಕಟ್ಕೊಳ್ಳಿ, ಹೋಗಿ ಅವ್ನು ಸರಿ ಇಲ್ಲ. ಏನೋ ಬಿಡು, ನನಗೂ ಅಷ್ಟೇ ನಿನ್ನಂಥ ಎಂಟ್ರು ಸಿಕ್ಬಿಟ್ಟಿದ್ರೆ ನಾನು ಎಲ್ಲೋ ಹೋಗ್ಬಿಡ್ತಾ ಇದ್ದೆ. ಆದರೆ ನಾನು ಎಂಟ್ರೋ ಒಳ್ಳೆ 420 ಜಗಳ ಮಾಡ್ಕೊಂಡು ಒಂಟೆ ಹೋಗ್ಬಿಟ್ಲು ತೋರ್ ಮನೆಗೆ ಅತ್ಲಾಗೆ. ನನಗೆ ಯಾಕೆ ನಿನ್ನಂಥ ಎಂಟ್ರು ಸಿಗಲ್ಲ ಅಂತ ಹೇಳ್ಬಿಟ್ಟು ನನಗೂ ಯಾವಾಗೂ ಅದೇನಿಯ ಮನಸ್ಸಿಗೆ ಬೇಜಾರಾಯ್ತದೆ. ಸಾವುಕಾರ್ರೆ, ನಿಮ್ಗೇನು ಕಮ್ಮಿ ಬಿಡಿ, ನಿಮ್ಗೇನು ಹುಡುಗಿಯರು ಕ್ಯೂ ನಿಂತ್ಕೊತಾರೆ. ಅಯ್ಯೋ ಶಾರದಾ, ನಮಗೆಲ್ಲ ಯಾರು ಕ್ಯೂ ನಿಂತ್ಕೊಳ್ತಾರೆ? ಅದೆಲ್ಲ ನನಗೆ ಸುಳ್ಳು. ಅಯ್ಯೋ ಬಿಡು, ನನ್ನ ಎಂಟ್ರು ವಾಪಸ್ ಬಂದಿದ್ರೆ ಸಾಕಾಗೋದು. ಇಲ್ಲ ನೀನೇ ಮೊದಲು ಸಿಕ್ಕಿದ್ರೆ ಅತ್ಲಾಗ ನಿನಗೆ ತಾಳಿ ಕಟ್ಬಿಟ್ಟು ಕರ್ಕೊಂಬಂದ್ಬಿಡ್ತಾ ಇದ್ದೆ. ಆದರೆ ಏನು ಮಾಡನಿ, ನಿಂದು ಮದುವೆ ಆಗೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಸರಿ ಬಿಡಿ, ಊಟ ಮಾಡಿಬಿಟ್ಟು ನನಗೂ ಒಸಿ ಸಂತಗೆ ಹೋಗಿ ಬರಬೇಕು. ಅಲ್ಲಿ ನಾವು ಸ್ವಲ್ಪ ಇದಾಕಿದ್ದೀವಿ, ತರಕಾರಿ ಎಲ್ಲ ಹಾಕಿದ್ದೀವಿ, ಅಂತ ದುಡ್ಗೋಯ್ತಾಯ್ತು ನೋಡಬೇಕು. ಆಯ್ತು ಸಾವುಕಾರೆ, ನೀವು ಊಟ ಮಾಡ್ಕೊಳ್ಳಿ. ಹಾಂ ಸರಿ. ಸಾವುಕಾರೆ, ಯಾಕೋ ಈ ಶಾರದಿನ ನೋಡಿದ್ರೆ ಅಷ್ಟೊಂದು ಸುರಿಯೋಳೆ ಅಂತ ಅನ್ಸಕ್ಕಿಲ್ಲ. ಹುಷಾರಾಗಿರ್ರಿ, ಯಾರಂದ್ರೆ ಅವ್ರನ್ನೇ ನೀವು ಶಾನೆ ನಂಬ್ಬಿಡ್ತೀರಾ. ಸುಮ್ಕಿರ್ಲ, ಇವಳು ನೋಡಿದ್ರೆ ಹಂಗೇನು ಅನ್ಸಕ್ಕಿಲ್ಲ. ನನ್ನ ಮ್ಯಾಲ ಹೊಸಿ ಕಣ್ಣು ಬಿದ್ದೈತಿ ಅನ್ನಿಸ್ತದೆ ಅಷ್ಟೇ. ಇರ್ಲಿ ಕಣ್ಣು ಬಿದ್ರು ಬೀಳಿ ಪರವಾಗಿಲ್ಲ. ಆದರೆ ಅಂಥ ಕೆಟ್ಟೋಳೇನಲ್ಲ ಅನ್ನಿಸ್ತದೆ. ನೀವು ನನ್ನ ಹತ್ರ ಮಾತಾಡ್ಬೇಕಾದ್ರೆ ನೋಡ್ಬೇಕಿತ್ತು. ಅವಳು ಹೆಂಗೆ ಕೆಕ್ಕರ್ಸ್ಕೊಂಡು ದುಡ್ಡು ನೋಡ್ತಾ ಇದ್ಲು ಅಂತ ಹೇಳ್ಬಿಟ್ಟು. ಬುಡ್ಲಾ ಪಾಪ, ನೋಡಿದ್ರೆ ನನಗೆ ನಂಗೆ ಅನ್ಸಲ್ಲ. ಏನೋ ಸಾವುಕಾರೆ, ಹೇಳ್ಬೇಕು ಅನ್ನಿಸ್ತು, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳಿದ್ದೀನಿ, ಸರಿನಾ? ಅದ್ರ ಮ್ಯಾಲೆ ನಿಮ್ಮ ಇಷ್ಟ ಅಷ್ಟೇ ನೀನಿಯ. ಸರಿ ಸಾವುಕಾರೆ, ಈಗ ಸಂತೆ ಕಡೆ ಹೋಗ್ಬೇಕಲ್ಲ, ಬನ್ನಿ ಗಾಡಿಯ ರೆಡಿ ಮಾಡ್ತೀನಿ. ನಡಿಲ. ಅಲ್ಲ, ಸಾವುಕಾರ ಅಂತ ಅನ್ನಿಸ್ಕೊಳ್ಳೋಕೆ ಇಷ್ಟೆಲ್ಲ ದುಡ್ಡು ಬೇಕು ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲ. ಯಾಕೆ ಅವ್ರನ್ನ ಊರರೆಲ್ಲ ಸಾವುಕಾರು ಅಂತ ಕರೀತಾರೆ ಅಂತಂದರೆ ಇದಕ್ಕೇನೇನ ತಿಂಗಳು ದುಡ್ಡೇನೆ ಒಂದು ಸೂಟ್ ಕೇಸ್ ತುಂಬ ಐತೆ. ಅದ್ರಾಗೆ ಒಡವೆ ನೋಡಿ ಎಷ್ಟೊಂದು ಐತೆ. ನಾನು ಈ ಜನ್ಮದಾಗೂ ಸಾವುಕಾತಿ ಆಗಲ್ಲ ಬಿಡು. ಅದ್ರಾಗೂ 420 ಮಗ ನನ್ನ ಗಂಡನ ಕಟ್ಕೊಂಡು ಸಾವುಕಾತಿ ಆಗೋದು ನಾನು ಉಂಟಾ? ಇಲ್ಲ, ನಾನೆಲ್ಲೋ 1 ಲಕ್ಷ ಕುಡಿಕೊಂಬಿಟ್ಟು ಸಾವುಕಾತಿ ಅನ್ನಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಲಕ್ಷಕ್ಕೆಲ್ಲ ಯಾರು ಸಾವುಕಾರ ಆಗಲ್ಲ, ಶಾನೆ ದುಡ್ಡು ಬೇಕಾಯ್ತದೆ. ಏನು ಮಾಡೋದು ನಾನು? ಹೆಂಗನ ಮಾಡಿ ಆ ಸಾವುಕಾರ ಮನೆಗಿರೋ ದುಡ್ಡನ್ನ ಹೊಡೆದ್ಬಿಟ್ರೆ ನಾನೇ ಇನ್ನೂ ಸಾವುಕಾತಿಯಾಗಿ ಹೋಗ್ಬಿಡ್ತೀನಿ. ಯಾರು ಗೊತ್ತಾಗ್ಬಾರ್ದು ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟು ಹಂಗೆ ಕದ್ದು ಮುಚ್ಚಿ ಹೊಡಿಬೇಕು. ಈ ವಯ್ಯ ರೂಮಾಗೆ ಎಲ್ಲಿ ಮಡಗ್ತಾನೆ ದುಡ್ಡ ಏನು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ತಿಳ್ಕೊಬೇಕು ನಾನು. ಆಮೇಲೆ ಕ್ಲೀನಾಗಿ ಎತ್ಕೊಂಬಿಟ್ಟು ಗೊತ್ತಾಗಿದ್ದಂಗೆ ಹೊಂಟ್ಬಿಡ್ಬೇಕು.